ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದ ಹಾಗೆ, ಶೋಷಣೆ ಇಲ್ಲದ ಹಾಗೆ, ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ಹಾಗೆ ಬೇಕಾದಂತ ದಾಖಲೆಗಳು ಜನಗಳಿಗೆ ಸಿಗಬೇಕು. ಒಂದು ಸಲೀಸಾಗಿ ಜನಗಳಿಗೆ ಸಿಗಬೇಕು ದಾಖಲೆ. ಎರಡನೇದು, ಅನೇಕ ದಾಖಲೆಗಳು ಕಾಲದಿಂದ ಕಾಲಕ್ಕೆ ಕಳೆದು ಹೋಗಿರುವಂತಹದನ್ನ ನಾವು ನೋಡಿದ್ದೇವೆ. ಅಥವಾ ಎಲ್ಲೋ ಇರಬೇಕಾದ ದಾಖಲೆಯನ್ನ ಎಲ್ಲೋ ಇಟ್ಟುಬಿಟ್ಟು ಇದ್ರೂ ಕೂಡ ಕಳೆದು ಹೋಗಿದೆ ಅನ್ನುವಂಥದ್ದು. ಕೆಲವು ನಿಜವಾಗಿ ಕಳೆದು ಹೋಗುವಂತಹದ್ದು, ಇನ್ ಕೆಲವು ತಪ್ಪು ಜಾಗದಲ್ಲಿ ಇಟ್ಟು ಮಿಸ್ಪ್ಲೇಸ್ ಮಾಡಿ ಜನಗಳಿಗೆ ಸಿಗದೆ ಹೋಗುವಂತಹದ್ದು. ಸೊ ಹಾಗಾಗಿ ದಾಖಲೆಗಳು ಇನ್ನು ಮುಂದೆ ಕಳೆದು ಹೋಗಬಾರದು ಅಥವಾ ಮಿಸ್ಪ್ಲೇಸು ಆಗಬಾರದು. ಅವು ಜನಗಳಿಗೆ ಶಾಶ್ವತವಾಗಿ ಸಿಗಬೇಕು. ಈ ಉದ್ದೇಶದಿಂದನೂ ನಾವಿವತ್ತು ಎಲ್ಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಮೂರನೇದು, ಸುಮಾರು ಫೋರ್ಜರಿ ಮಾಡ್ತಾರೆ, ತಿದ್ದುತ್ತಾರೆ ದಾಖಲೆಗಳನ್ನ, ನಕಲಿ ಸೃಷ್ಟಿ ಮಾಡುವಂತಹದ್ದು. ಇವೆಲ್ಲ ಭ್ರಷ್ಟಾಚಾರದ ದಂಧೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಕೂಡ ಒನ್ ಟೈಮ್ ಆಗಿ ಎಲ್ಲ ದಾಖಲೆಗಳನ್ನ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲಾ ಉದ್ದೇಶಗಳಿಂದ ಭೂ ಸುರಕ್ಷಾ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿ ಮಾಡಿ ಸುಮಾರು 16 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ನಾವು ತಾಲೂಕು ಕಚೇರಿಗಳಲ್ಲಿರ್ತಕ್ಕಂಥ ಮೂಲ ದಾಖಲೆಗಳ ಡಿಜಿಟಲೀಕರಣ ಇವತ್ತು ರಾಜ್ಯದಲ್ಲಿ ಬಹಳ ವೇಗವಾಗಿ ಪ್ರಗತಿಯಲ್ಲಿ ಇದೆ. ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಸುಮಾರು 32 ಕೋಟಿ 64 ಲಕ್ಷ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ. 32 ಕೋಟಿ 64 ಲಕ್ಷ ಪುಟಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ. ಮುಂದುವರೆದು ಇದು ಬರೀ ಸ್ಕ್ಯಾನ್ ಮಾಡಿ ಇಟ್ರೆ ಆಗೋದಿಲ್ಲ. ನಮ್ಮ ಉದ್ದೇಶ ಜನಕ್ಕೆ ಅವರ ಬೆರಳ ತುದಿಯಲ್ಲಿ ದಾಖಲೆಗಳು ಸಿಗಬೇಕು. ಅವ್ರ ಮನೆಯಲ್ಲಿ ಕೂತ್ಕೊಂಡು ಬೇಕಾದ್ರೂ ಬೇಕಾದಂತ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಬೇಕು. ಆ ಒಂದು ಸುಲಲಿತ ಆಡಳಿತ ಏನಿದೆ, ಸರಳೀಕೃತ ಆಡಳಿತ ಏನಿದೆ, ಈಸ್ ಆಫ್ ಗವರ್ನೆನ್ಸ್, ಜನಗಳ ಜೀವನಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕು. ಜನಗಳಿಗೆ ಸರ್ಕಾರದ ಸೇವೆಗಳು ಸಲೀಸಾಗಿ ಸಿಗಬೇಕು. ಅದಕ್ಕಾಗಿ ಅವರು ಅಲಿಯುವಂತದ್ದು ಆಗಬಾರದು. ಮಧ್ಯವರ್ತಿಗಳ ಮೇಲೆ ಅವಲಂಬನೆ ತಪ್ಪಬೇಕು. ಭ್ರಷ್ಟಾಚಾರ ಮತ್ತು ಶೋಷಣೆ ತಪ್ಪಬೇಕಾದ್ರೆ ಈ ಎಲ್ಲಾ ದಾಖಲೆಗಳು ಅವರಿಗೆ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗಬೇಕು. ಅದು ನಮ್ಮ ಮೂಲ ಗುರಿ. ಹಾಗಾಗಿ ಇಷ್ಟು ದಾಖಲೆಗಳನ್ನ ನಾವು ಜನಗಳಿಗೆ ಆನ್ಲೈನ್ ಮುಖಾಂತರ ಒದಗಿಸ್ಕೊಡ್ತಾ ಇದ್ದೇವೆ. ಆನ್ಲೈನ್ ಮುಖಾಂತರವಾಗಿ ಅವರು ಮನೆಯಲ್ಲೇ ಕೂತು ಈ ದಾಖಲೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದಕ್ಕೆ www.recordroom.karnataka.gov.in ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, www.recordroom.karnataka.gov.in. ಇದು ನಮ್ಮ ಭೂ ಸುರಕ್ಷಾ ಪೋರ್ಟಲ್, ಆನ್ಲೈನ್ ಪೋರ್ಟಲ್. ಈ ಪೋರ್ಟಲ್ಗೆ ಹೋಗಿ ಅವರು ಮನೆಯಿಂದನೇ ಬೇಕಾದಂತ ದಾಖಲೆಗೆ ಅರ್ಜಿ ಸಲ್ಲಿಸಬಹುದು. ನಾವು ಸರ್ಟಿಫೈಡ್ ಕಾಪಿಯನ್ನ ಅವ್ರಿಗೆ ಆನ್ಲೈನ್ ಮುಖಾಂತರವಾಗಿ ಅವ್ರ ಮನೆಗೆ ಕಳಿಸ್ಕೊಡ್ತೇವೆ. ಆನ್ಲೈನ್ ಮುಖಾಂತರ ಡೆಲಿವರಿ ಮಾಡ್ತೇವೆ. ಸೊ ಈ ಸೇವೆಯನ್ನು ಕೂಡ ನಾವು ಜುಲೈನಿಂದ ಈಗ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಈ ಸೇವೆಯನ್ನ ಕೊಟ್ಟಿದ್ದೇವೆ. ಜನನು ಕೂಡ ಇದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ 1,99,000 ಪುಟಗಳಷ್ಟು ದಾಖಲೆಗಳನ್ನ ಆನ್ಲೈನ್ ಮುಖಾಂತರ ಜನಗಳಿಗೆ ವಿತರಣೆ ಮಾಡಿದ್ದೇವೆ. ಇದು ಮಾಡ್ತೇವೆ ಅಲ್ಲ, ಮಾಡಿದ್ದೇವೆ. 1,99,000 ಪುಟಗಳ ದಾಖಲೆಗಳನ್ನ ನಾವು ಆನ್ಲೈನ್ ಮುಖಾಂತರವಾಗಿ ಜನಗಳಿಗೆ ವಿಸ್ತರಣೆ ಮಾಡಿದ್ದೇವೆ. ಮುಂದುವರೆದು ಇವತ್ತಿನಿಂದ ಈ ಸೌಲಭ್ಯವನ್ನ ನಮ್ಮ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳೇನಿದ್ದಾವೆ, AJSK ಅಂತ ನಾವು ಕರಿತೇವೆ, ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿಯಲ್ಲೂ ನಮ್ದು AJSK ಸೆಂಟರ್ ಇದೆ. ನಾಡ ಕಚೇರಿಗಳಲ್ಲಿ ಆ ನಾಡ ಕಚೇರಿ ಅಂತ ಹೇಳಿದ್ರೆ ಫಿಸಿಕಲ್ ಅಲ್ಲ, ನಾಡ ಕಚೇರಿಯಲ್ಲಿ ಆನ್ಲೈನ್ ಸರ್ವಿಸಸ್ ಇದೆ. ಅದಕ್ಕೆ AJSK ಅಂತ ಕರಿತೇವೆ. ಸೊ ಪ್ರತಿಯೊಂದು ನಾಡ ಕಚೇರಿಯಲ್ಲೂ ಕೂಡ ಬೇಕಾದಲ್ಲಿ ಜನ ಬಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಇದನ್ನ ಪಡ್ಕೊಳ್ಬಹುದು. ನಾಡ ಕಚೇರಿಗೂ ಬರೋದು ಬೇಕಾಗಿಲ್ಲ. ಆಕ್ಚುಲಿ ಅವರ ಮನೆಯಿಂದಾನೇ ಅಪ್ಲೈ ಮಾಡಬಹುದು. ಆದ್ರೆ ನಮ್ಗೆ ಮನೆಯಲ್ಲಿ ಅಪ್ಲೈ ಮಾಡುವಷ್ಟು ಕಂಪ್ಯೂಟರ್ ಜ್ಞಾನ ಇಲ್ಲ ಅಂದ ಪಕ್ಷದಲ್ಲಿ ಅವರು ಬಂದು AJSK ಅಲ್ಲಿ, ನಾಡ ಕಚೇರಿಯ AJSK ಅಲ್ಲಿ ಅಪ್ಲೈ ಮಾಡಬಹುದು ಆನ್ಲೈನ್ ಮುಖಾಂತರ.
ಇನ್ನು ಮುಂದೆ ಅವರು ರೆಕಾರ್ಡ್ ರೂಮ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇದು ಎ ಕ್ಯಾಟಗರಿ, ಬಿ ಕ್ಯಾಟಗರಿ ರೆಕಾರ್ಡ್ಸ್. ಅದು ಯಾವುದು ಮೂಲ ದಾಖಲೆಗಳಿದಾವೆ ಅವುಗಳನ್ನ ನಾವು ಇವತ್ತು AJSK ಮುಖಾಂತರವಾಗಿ ಕೊಡುವಂತಹ ಸೌಲಭ್ಯವನ್ನ ಇವತ್ತಿನಿಂದ ರಾಜ್ಯಾದ್ಯಂತ ಚಾಲನೆ ಮಾಡಿದ್ದೇವೆ. ಇನ್ನು ಮುಂದಿನ ದಿನ ಇದನ್ನ ಬಾಪೂಜಿ ಸೇವಾ ಕೇಂದ್ರ ಏನಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿಯೂ ಕೂಡ ಲಭ್ಯ ಮಾಡಬೇಕು ಅನ್ನೋ ಉದ್ದೇಶವನ್ನ ನಾವು ಹೊಂದಿದ್ದೇವೆ. ಅದು ಜನಕ್ಕೆ ಇನ್ನೂ ಹತ್ತಿರ ಆಗುತ್ತೆ. ಬಾಪೂಜಿ ಸೇವಾ ಕೇಂದ್ರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೆ. ಬಾಪೂಜಿ ಸೇವಾ ಕೇಂದ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ರೆ ನಾಳೆ ಭವಿಷ್ಯದಲ್ಲಿ ಗ್ರಾಮ 1 ಸೆಂಟರ್ಗಳಲ್ಲೂ ಕೂಡ ಇದನ್ನ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ತೇವೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೆ ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇದೆ ಅವರು ಅವರ ಮನೆಯಲ್ಲಿ ಅವರೇ ಪಡ್ಕೊಳ್ಳೋದು ಸೂಕ್ತ ನಮ್ಮ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಇದನ್ನ ಯಾರು ಬೇಕಾದ್ರೂ ಸಿಟಿಸನ್ ಲಾಗಿನ್ ಅಲ್ಲಿ ನಾವು ಸಿಟಿಸನ್ ಮಾಡ್ಯೂಲ್ ಅಲ್ಲೇ ಕೊಟ್ಟಿದ್ದೇವೆ. ಇದನ್ನ ಅವರೇ ಪಡ್ಕೊಳ್ಬಹುದು. ಇಲ್ಲ ಈಗ ಆಲ್ರೆಡಿ ಆ ತರ ಸೇವೆಯನ್ನು ಕೂಡ 100 ಜನ ತಗೊಳ್ತಾ ಇದ್ದಾರೆ. ಆಲ್ರೆಡಿ ಅವರೇ ಅಪ್ಲೈ ಮಾಡಿ ಅವರೇ ತಗೊಳ್ತಾ ಇದ್ದಾರೆ.